ಸ್ಕೂಲ್ ಒಟ್ಟು 8 ಆಯ್ಕೆ ಆಗಿದೆ ಅಲ್ಲ, ಭಾಳ ಇದು ಖುಷಿಯಾದಂಥ ದಿನ ಇದೆ. ಯಾಕಂದರೆ ನಮ್ಮ ಕಾಲೇಜು ಈ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಲ್ಲಿ ಕ್ವಾಲಿಫೈ ಆಗಿದ್ದಾವೆ. ಇದು ನನಗೆ ಭಾಳ ಹತ್ತಿರ ಇರ್ತಕ್ಕಂಥ ಕಾಲೇಜು. ನಾನು ಭಾಳ ಹಲವಾರು ಸಲ ಬಂದಿದ್ದೀನಿ. ಇಟ್ಸ್ ಲಾಟ್ ಆಫ್ ಎಮೋಷನ್ ಡ್ರೈನ್ ಆಗುತ್ತೆ ಇಲ್ಲಿ. ಸುಮಾರು 4,500 ಮಕ್ಕಳು ಇಲ್ಲಿ ಓದ್ತಾರೆ. ನಮ್ಮ ಏರಿಯಾನ ಕೂಡ ಚಿಕ್ಕದಿದೆ, ಭಾಳ ದೊಡ್ಡ ಏನು ಜಾಗ ಇಲ್ಲ. ನಾವು ಬಂದಾದ್ಮೇಲೆ ಸ್ವಲ್ಪ ಇಲ್ಲಿ ಜಾಗ ಕೊಡಿಸಿದ್ವಿ, ಸ್ವಲ್ಪ ಜಾಗ. ಆಲ್ರೆಡಿ ಮಾನ್ಯ ಸಚಿವರು ಕೂಡ ಬರೆದಿದ್ದೀವಿ. ಇದು ಒಂದು ಸಂಪೂರ್ಣ ಬ್ಲೂ ಪ್ರಿಂಟ್ ಕೂಡ ಮಾಡಿ ಕಳಿಸಿದ್ದೀವಿ ಆಲ್ರೆಡಿ. ಒಂದು ಪ್ರೈವೇಟ್ ಸರ್ವೇಯರ್ಸ್ ಜೊತೆ ನಾವೇ ಒಂದು ಆರ್ಕಿಟೆಕ್ಟ್ಸಿಗೆಲ್ಲ ಕರೆಸ್ಬಿಟ್ಟು ಇದನ್ನು ಮುಂದೆ ಯಾವ ರೀತಿ ಬ್ಲೂ ಪ್ರಿಂಟು ಆಗಬೇಕಂತ ಹೇಳಿ ಆಲ್ರೆಡಿ ನಾವು ಸರ್ಕಾರಕ್ಕೆ ಗಮನಕ್ಕೆ ಕಳಿಸಿದ್ವಿ. ಅದ್ರ ಜೊತೆಗೆ ಇವತ್ತು ನಮಗೇನೆಂದರೆ ಸೋನೆಪೆ ಸುವಾಗ ಅಂತೀವಿ. ಸೊ ಇಟ್ಸ್ ಸಚ್ ಎ ಗುಡ್ ಆಪರ್ಚುನಿಟಿ ದಟ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನವ್ರು ಬಂದುಬಿಟ್ಟು ಇವತ್ತು ನಮ್ಮ ಕಾಲೇಜಿನ ಪ್ರೆಸೆಂಟೇಷನ್ ತೊಗೊಂಡ್ಬಿಟ್ಟು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಥರ ಕರ್ನಾಟಕದಲ್ಲಿರ್ತಕ್ಕಂಥ ಭಾಳಷ್ಟು ಕಾಲೇಜುಗಳಿಗೆ ಅವರು ಫ್ಯೂಚರಿಸ್ಟಿಕ್ ಆಗಿ ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು, ಇನೋವೇಟಿವ್ ಯಾವ ರೀತಿ ಸ್ಕಿಲ್ ಪ್ರೋಗ್ರಾಮ್ ಟ್ರೈನಿಂಗ್ ಸೆಂಟರ್ಸ್ನ ಮಾಡಬೇಕು ಅನ್ನೋದಕ್ಕೆ ಇವತ್ತು ಪ್ರೆಸೆಂಟೇಷನ್ ನಡೀತಾ ಇದೆ. ಐ ಆಮ್ ಹೋಪ್ಫುಲ್ ದ್ಯಾಟ್ ಈ ಪ್ರೆಸೆಂಟೇಷನ್ ನಂತರ ಇಂಥ ಒಂದು ದುಡ್ಡು ನಮ್ಮ ಕಾಲೇಜುಗಳಿಗೆ ಡೆವಲಪ್ಮೆಂಟಿಗೆ ಬಂದರೆ ವಿಶೇಷವಾಗಿ ಇಲ್ಲಿ ಸುಮಾರು ಉತ್ತರ ಕರ್ನಾಟಕದಿಂದ ಬರ್ತಕ್ಕಂಥ ವಿಶೇಷವಾಗಿ ಬಡ ಮಕ್ಕಳಿಗೆ ಅತ್ಯಂತ ಕಮ್ಮಿ ದರದಲ್ಲಿ ಗುಣಮಟ್ಟದ ಎಜುಕೇಷನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡಿಸ್ತೀನಿ. ಮಗದೊಮ್ಮೆ ಇವತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಗೆ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ಅವರು ಸ್ವಾಗತ ಕೂಡ ಮಾಡ್ತೀನಿ. ಪ್ರಕರಣದಲ್ಲಿ ಸ್ಟ್ಯಾಂಪಿಡ್ ಬಗ್ಗೆ ಅವರು ಏನು ಮಾಡ್ತಾ ಇದ್ದಾರೆ, ಅವರು ಯು ಪಿನಲ್ಲಿ ಆದಂಥ ಸಂದರ್ಭದಲ್ಲಿ ಬೇರೆ ರಾಜ್ಯಗಳಾದಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಅವ್ರನ್ನ ಕೇಳಿ. ಬಟ್ ಆದರೂ ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿಲ್ಲ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಅದಕ್ಕೆ ನಮಗೇನು ನಂದು ಯಾವುದೇ ಅಪೇಕ್ಷಣೆ ಇಲ್ಲ, ಆಕ್ಷೇಪಣೆ ಇಲ್ಲ, ಅದು ಏನು ಅಭಿಪ್ರಾಯನೂ ಇಲ್ಲ ಅದ್ರ ಬಗ್ಗೆ. ವಿಶೇಷವಾಗಿ ಇನ್ನೊಂದು ಸಭೆಯನ್ನು ಕರಿಬೇಕು, ಎಲ್ಲರೂ ಒಂದು ಸರ್ವಪಕ್ಷಗಳ ಸಭೆ ಕರಿಬೇಕು ಅಥವಾ ಅಧಿವೇಶನ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅಧಿವೇಶನ ಕರಿತಕ್ಕಂಥದ್ದಿದೆ. ಮಾನ್ಯ ಮುಖ್ಯಮಂತ್ರಿಯು ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ. ಸರ್, ಮಳೆ ಬಗ್ಗೆ ಏನು ಮತ್ತೆ ಎಕ್ಸ್ಟ್ರಾ ಮಳೆ ಆಗ್ತಾನೆ ಇದೆ? ಮಳೆ ಇದೆ, ಮಳೆಗಾಲದ ಮಳೆ ಆಗೇ ಆಗುತ್ತೆ. ಸೊ ಅಂತ ತೊಂದರೆ ಆಗ್ತಕ್ಕಂಥ ಮಳೆ ಇನ್ನೇನು ಆಗ್ತಾ ಇಲ್ಲ. ಸೊ ಮೊನ್ನೆ ಏನು ನಾವು ಒಂದೇ ದಿನಗಳಲ್ಲಿ 3 ದಿನ ಹಿಂದೆಗಡೆ ಒಂದೇ ರಾತ್ರಿಯಲ್ಲಿ ಸುಮಾರು ಆ್ಯಾವ್ರೇಜ್ 70 mm ಮಳೆಯನ್ನು ನಮ್ಮ ಧಾರವಾಡ ಜಿಲ್ಲೆಗೆ ಬಂತು. ಹಂಗಾಗಿ ಸ್ವಲ್ಪ ಅನಾನುಕೂಲ ಕುಂದಗೋಳ ಹಾಗೂ ನವಲಗುಂದ ಕ್ಷೇತ್ರದಲ್ಲಾಗಿದೆ. ತಾವೆಲ್ಲ ಬಂದಿದ್ದರೆ ವೀಕ್ಷಣೆ ಕೂಡ ಮಾಡಿದ್ದೇವೆ. ಇವತ್ತು ಸ್ವಲ್ಪ ಮಾಹಿತಿಯನ್ನು ತೊಗೊಳ್ತಾ ಇದ್ದೀವಿ, ಜನರಿಗೆ ಜಾಗೃತಿಯನ್ನು ಮಾಡಿದ್ದೀವಿ. ಬೇಸಿಕ್ ನಮಗೆ ಇಂಥ ಒಂದು ಸಂದರ್ಭದಲ್ಲಿ ಲೈಫ್ ಲಾಸ್ ಆಗಬಾರ್ದು, ಯಾರು ಜೀವ ಕಳ್ಕೋಬಾರ್ದು ಅಂಥೇಳಿ ನಾವು ಅವರಿಗೆ ಅದೇ ಪ್ರಚಾರದಲ್ಲಿ ಎಲ್ಲ ಇರತಕ್ಕಂಥ ಸಿಬ್ಬಂದಿಗಳಿಗೆ, ಸಾರ್ವಜನಿಕರಿಗೆ ಹೇಳಿದ್ದೀವಿ. ತಾವು ಕೂಡ ಅದು ಸ್ವಲ್ಪ ಹೆಚ್ಚಿನ ಸಾಧ್ಯತೆ, ತಾವು ಕೂಡ ಹೆಚ್ಚಿದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಕೊಡಬೇಕಂತ ಆಮೇಲೆ ಮನವಿ ಮಾಡ್ಕೊಳ್ತೀವಿ. ಹಂಗಲ್ಲ, ರಾಜಕಾರಣದಲ್ಲಿ ನಾವು ಒಬ್ವಿಯಸ್ಲಿ ಇನ್ ದ ಸೆನ್ಸ್ ರಾಜಕಾರಣ ಅನ್ನೋದು ಏನು ಪರ್ಮನೆಂಟ್ ಅಲ್ಲಲ್ಲ. ಸೊ ಆ ವಿಷಯದಲ್ಲಿ ಎಮೋಷ್ನಲ್ ಆಗಿ ಹೇಳ್ತಕ್ಕಂಥ ಮಾತಿನಲ್ಲಿ ಪೊಲಿಟಿಕ್ಸ್ ಇಸ್ ನಾಟ್ ದ್ಯಾಟ್ ದಿ ಒನ್ಲಿ ಏಮ್ ಆಫ್ ಲೈಫ್ ಅಲ್ಲ ನಂದು. ಸೊ ಪೊಲಿಟಿಕ್ಸ್ ಇದ್ರೇನು ಬಿಟ್ರೇನು. ಸೊ ನನ್ನ ಜೀವನದಲ್ಲಿ ನಾನು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೂ ಸೋಷಿಯಲ್ ಸರ್ವಿಸ್ ಆಗಿ ಸಣ್ಣ ಹುಡುಗಿದ್ದೆ. ಆ ಉದ್ದೇಶದಲ್ಲಿ ಹೇಳಿರ್ತಕ್ಕಂಥ ಹೊರತು ರಾಜಕಾರಣದಲ್ಲಿ ಜುಪಿಕ್ಷೆ ಆಗಿದೆ, ರಾಜಕಾರಣದಲ್ಲಿ ಆ ಥರ ಏನಿಲ್ಲ. ಸೊ ಲೈಫಲ್ಲಿ ವೆನ್ ಯು ಆರ್ ಮೇಕಿಂಗ್ ಎ ಸ್ಟೇಟ್ಮೆಂಟ್, ಇಟ್ ವಾಸ್ ಮೋರ್ ಆಫ್ ಅನ್ ಎಮೋಷನಲ್ ಸ್ಟೇಟ್ಮೆಂಟ್. ಸೊ ನಥಿಂಗ್ ಪೊಲಿಟಿಕಲಿ ಕನೆಕ್ಟೆಡ್ ಟು ಇಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.